ಮಕ್ಕಳ ಪ್ರತಿಭೆ ಪ್ರೋತ್ಸಾಹಿಸಲು ಪ್ರತಿಭಾ ಕಾರಂಜಿ ಪೂರಕ ಶಾಸಕ ಸಿ ಪುಟ್ಟರಂಗಶೆಟ್ಟಿ. ಜಿಲ್ಲೆಯಲ್ಲಿ ಶಿಕ್ಷಣಕ್ಕೆ ಯಾವುದೇ ಕೊರತೆಯಾಗದಂತೆ ಎಲ್ಲ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಶಿಕ್ಷಣಕ್ಕೆ ಯಾವುದೇ ಕೊರತೆಯಾಗದಂತೆ ಎಲ್ಲ ಸೌಕರ್ಯಗಳನ್ನು ಕಲ್ಪಿಸಿ ಕೊಡಲಾಗಿದೆ. ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆಗಳನ್ನು ಅನಾವರಣಗೊಳಿಸಲು ಪ್ರತಿಭಾ ಕಾರಂಜಿ ಪೂರಕವಾಗಿದೆ ಎಂದು ಎಂಎಸ್ಎಲ್ ಅಧ್ಯಕ್ಷರು ಶಾಸಕ ಸಿ ಪುಟ್ಟರಂಗಶೆಟ್ಟಿ ಹೇಳಿದ್ದಾರೆ. ನಗರದ ಸಂತ ಜೋಸೆಫ್ರ ಶಾಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಡೆದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರತಿಭಾ ಕಾರಂಜಿ ಎಂಬುದು ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ಪ್ರತಿಭೆಗಳನ್ನು ಹೊರತರುವ ಅವರ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯ ಮಾಡುವ ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆಯ ಒಂದು ವಿನೂತನ ಮತ್ತು ವಿಸ್ತೃತ ಕಾರ್ಯಕ್ರಮವಾಗಿದೆ ಎಂದರು. ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಮಕ್ಕಳಲ್ಲಿರುವ ಸೂಕ್ತ ಕಲೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲು ಪ್ರತಿಭಾ ಕಾರಂಜಿ ಸಹಕಾರಿಯಾಗಿದೆ. ಅತ್ಯಂತ ಪ್ರತಿಭಾವಂತ ಶಿಕ್ಷಕರು ಇದ್ದಾರೆ, ಉತ್ತಮ ರೀತಿಯಲ್ಲಿ ಬೋಧನೆ ಮಾಡುತ್ತಿದ್ದಾರೆ. ಶಿಕ್ಷಣ ಇಲಾಖೆಯ ಗುಣಮಟ್ಟದ ಹೆಚ್ಚಿಸಿ ಮಕ್ಕಳಿಗೆ ಬದುಕುವ ಕಲೆಯನ್ನು ಬೆಳೆಸೋಣ ಎಂದರು. ಬಿಇಒ ಹನುಮಶೆಟ್ಟಿ ಸ್ವಾಗತ ಭಾಷಣ ಮಾಡಿದರು. ಕಾರ್ಯಕ್ರಮದಲ್ಲಿ ಬಿಆರ್ಸಿ ರಾಜೀವ್ ಬಿಸಿಯೂಟ ಸಮನ್ವಯ ಅಧಿಕಾರಿ ಶ್ರೀನಿವಾಸ್, ಜಿಲ್ಲಾ ದೈಹಿಕ ಶಿಕ್ಷಣ ಪರಿವೀಕ್ಷಕ ಶಂಕರ್, ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸಿಕೆ ರಾಮಸ್ವಾಮಿ, ಕಾರ್ಯದರ್ಶಿ ಸುಧಾ, ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಕಾರ್ಯದರ್ಶ ಮಹದೇವಸ್ವಾಮಿ, ಕಾರ್ಯದರ್ಶಿ ಭರತ್ ಭೂಷಣ್, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಕಿರಣ್ ರಾಜ್, ಉಪಾಧ್ಯಕ್ಷ ಎಂಡಿ ಮಹದೇವಯ್ಯ, ಎಸ್ಸಿ/ಎಸ್ಟಿ ನೌಕರರ ಸಂಘದ ಅಧ್ಯಕ್ಷ ಕೆಂಪರಾಜು, ಬಡ್ತಿ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ಮಹದೇವಮೂರ್ತಿ, ನಿರ್ದೇಶಕ ರಾಜು, ಸಿಆರ್ಪಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಪ್ರಜಾಭವ ಟಿವಿ, ಚಾಮರಾಜನಗರ. ಎಲ್ಲ ಶಿಕ್ಷಕರ ಎರಡರಿಂದ 2003ರಿಂದ ಈ ಒಂದು ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮವನ್ನು ಪ್ರಾರಂಭ ಆಯಿತು. ಅದರಿಂದ ಇಲ್ಲಿವರೆಗೆ ಸುಮಾರು 23 ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡಿದೆ. ಅವತ್ತಿನ ಸರ್ಕಾರ ಮಕ್ಕಳ ಪಠ್ಯಪುಸ್ತಕದ ಜೊತೆಗೆ ಅವರಿರ್ತಕ್ಕಂಥ ಪ್ರತಿಭೆಯನ್ನು ಹೊರಸೂಸುವಂಥ ಕಾರ್ಯಕ್ರಮಗಳು ಆಗಬೇಕು ಅಂತ ಹೇಳಿ ಅವರು ಮೊದಲೇ 5ನೇ ತರಗತಿಯವರೆಗೆ ಮಾಡಿ ಈಗ 10ನೇ ತರಗತಿ ವಿದ್ಯಾರ್ಥಿಗಳಿಗೂ ಸಹ ಇದನ್ನು ನಾವು ಬರ್ತಾ ಇದ್ದೇವೆ. ಮೊದಲಿಗೆ ಆಯಾ ಗ್ರಾಮಗಳಲ್ಲಿ, ಆಯಾ ಬಿಆರ್ಸಿ ಮಟ್ಟದಲ್ಲಿ, ಈಗ ತಾಲೂಕು ಮಟ್ಟದಲ್ಲಿ, ಮುಂದೆ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ, ನಂತರ ರಾಜ್ಯ ಮಟ್ಟಕ್ಕೆ ಹೋಗಿ ಎನ್ನುಕೇಂದ್ರವಾಗಿ ಬರುವಂತೆ ಕಾರ್ಯಕ್ರಮ ಎರಡಾಗಿ ಮಕ್ಕಳಿಗೆ ಪ್ರತಿಭೆಯನ್ನು ಓದು ಬರಹದ ಜೊತೆಯಲ್ಲಿ ಪ್ರತಿಭೆಯನ್ನು ಹೊರಸೂರ್ತಕ್ಕಂಥ ಈ ಕಾರ್ಯಕ್ರಮ ಇದಾಗಿದೆ. ಹಾಗಾಗಿ ಈ ಬಂಧುಗಳಲ್ಲಿ ನಾನು ಮಾನ್ಯ ಶಿಕ್ಷಕರಲ್ಲಿ ಹಾಗೂ ಡಿಡಿಪಿಗಳಲ್ಲಿ ಅಷ್ಟೇ ಯಾವುದೇ ಒಂದು ಜಯಂತಿಯಲ್ಲಿ ಯಾವ ಮಕ್ಕಳು ಕಳ್ಸಕ್ಕೆ ಹೋಗಬೇಡಿ. ಅದರಿಂದ ಅನಾಹುತ ಆಗಿರ್ಬೋದು, ಅವ್ರನ್ನ ಒಂದು ದಿವಸ ಪಾಠ ಮಾಡಬೇಕು ಏನೆಲ್ಲ ಪ್ರಯತ್ನವನ್ನು ಮಾಡ್ತೀವಿ. ಒಂದು ಹೋಗಿ ಅವತ್ತಿನ ನಾಲ್ಕೇ ಮಕ್ಕಳಿಗೆ ಯಾವುದೋ ಒಂದು ಟ್ರೈನಿಂಗ್ ಕೊಡ್ಬೇಕು ಅಂತೇಳಿ ಮಕ್ಕಳಿಗೆ ಯಾಕೆ ಹೋಗ್ಬೇಕಂತ ಹೇಳಿದ್ರೆ ಇದೆಲ್ಲ 5 ಮಕ್ಕಳು ನಾವು ಬಹುಮಾನ ಕೊಡೋದು, 3 ಜನ ಮಕ್ಕಳನ್ನು ಕೂತವರು. ಅದಕ್ಕೆ ನಾನು ಹೇಳಿ ಒಂದು ಕೆಲಸ ಮಾಡಿ ಯಾವುದೇನು ಕೋಟೆ ಪೂಜೆ ಹೋಗೋಣ ಕಟ್ಟೆಯನ್ನು ಮಾತಾಡಲೇ ಬೇಡ. ನಾವು ಈಗ ನಮ್ಮ ಹಿನ್ನೆಲೆಯಾಗಿ ಶಿಕ್ಷಕರ ವರ್ಷದಲ್ಲಿ ಸಂಘದ ಮನವಿಗೆ ಸ್ಪಂದಿಸಬೇಕು ಅಂತ ಹೇಳ್ತಾ ಅವರಿಗೆ ವಿಶೇಷವಾಗಿ ಮನವಿ ಮಾಡುವಂತ ಮತ್ತೆ ಇಲಾಖೆ ಬಹಳ ಅಚ್ಚುಕಟ್ಟಾಗಿ ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೆ. ಮಕ್ಕಳೆಲ್ಲ ಬಹಳ ಸಂತೋಷದಿಂದ ಅವರ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನ ಶಿಕ್ಷಣ ಇಲಾಖೆಯಿಂದ ಪ್ರತಿ ವರ್ಷ ವರ್ಷವಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಇದೊಂದು ಉದ್ದೇಶ ಇಷ್ಟೇ ಇದೆ, ನಮ್ಮ ಶಾಲೆಗೆ ಬರ್ತಕ್ಕಂಥ ಮಕ್ಕಳಲ್ಲಿ ಅನೇಕ ವಿವಿಧ ಪ್ರತಿಭೆಗಳಿವೆ. ಆ ಪ್ರತಿಭೆಗಳನ್ನು ಪ್ರೋತ್ಸಾಹ ಮಾಡಿ ಅವ್ರನ್ನ ಗುರುತಿಸಿ ಮುಂದಿನ ಹಂತಕ್ಕೆ ಅವ್ರನ್ನ ಕಲಿಸುವ ವೇದಿಕೆ ಶಾಲಾ ಹಂತದಲ್ಲಿ, ಕಷ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಮಕ್ಕಳನ್ನು ಗುರುತಿಸಿ ವಿವಿಧ ಅವರಿರ್ತಕ್ಕಂಥ ಕಲೆಗಳು, ಸಾಹಿತ್ಯ, ನೃತ್ಯ, ಚಿತ್ರಕಲೆ ಮತ್ತು ಬೇರೆ ಅವರಿರ್ತಕ್ಕಂಥ ಭಾಷಾ ಕಲೆ ಎಲ್ಲವನ್ನು ಬೆಳೆಸುವವರು ಸಿದ್ಧತೆಯನ್ನ ಜೊತೆ ಡಿಸ್ಕಸ್ ಮಾಡಿ ತಾಲೂಕಿಗೆ ಎಷ್ಟು ನೋಟ್ಬುಕ್ಗಳ ಅಗತ್ಯತೆ ಇದೆ ಅನ್ನೋದನ್ನ ಈಗ
ಶೇಖರಣೆ ಮಾಡಿ ಮೇ ಅಂತ್ಯಕ್ಕೆ ಅಥವಾ ಜೂನ್ಗೆ ವಿತರಣೆ ಆಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಸ್ವೆಟರ್ ಹಾಕೋದು ಬೇರೆ ಬೇರೆ ಅನೇಕ